ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವನಿಗೆಲ್ಲೋ ತಲೆ ಕೆಟ್ಟಿದೆ ಅಂತ ಅನ್ಕೊಂತಾರೆ. ನಾನು ಇಲ್ಲೇ ಇದ್ರೆ ಖಂಡಿತ ತಲೆ ಕೆಡುತ್ತೆ. ಅಪ್ಪ ಶಿವಪ್ಪ, ಕಂಪನಿಗೆ ಯಾರನ್ನಾದ್ರೂ ಕಳಿಸ್ಕೊಡಪ್ಪ, ದಯವಿಟ್ಟು ಕಳಿಸ್ಕೊಡು. ತಾತ, ಅಯ್ಯೋ ಶಿವಪ್ಪ, ಯಾರನ್ನ ಬೇಡ ಅನ್ಕೊಂತೀನೋ ಅವನ್ನೇ ಕಳಿಸ್ತೀಯಲ್ಲ ನೀನು. ಅಯ್ಯೋ ತಾತ ತಾತ, ಏನಾಯ್ತು? ಮೇಲ್ ನೋಡ್ಕೊಂಡು ಏನೋ ಮಾತಾಡ್ತಾ ಇದ್ದೀರಾ? ನೀ ಸಿಕ್ಕಿದ್ಯಲ್ಲಪ್ಪ, ಅದಕ್ಕೆ ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೆ. ತಾತ, ಮತ್ತೆ ಏನೇನೋ ಹೇಳಿ ತಪ್ಸ್ಕೋಬೇಡಿ. ನೀನೇನಾದ್ರೂ ತಿಳ್ಕೊ, ನಾನಿನ್ ಬರ್ತೀನಿ. ಹೌದಾ? ಹಂಗಾದ್ರೆ ನಾನು ನಿಮ್ ಹಿಂದೆ ಬರ್ತೀನಿ. ಅಯ್ಯಯ್ಯೋ, ಸೀದಾ ಮನೆಗೆ ಹೋದ್ರೆ ತಗಲಾಕೊಂತೀನಿ. ಏನ್ ಮಾಡೋದು? ಬೇರೆ ಕಡೆ ಹೋದ್ರೆ ನನಗ್ ದಾರಿ ತಪ್ಪುತ್ತೆ. ಏನ್ ಮಾಡೋದಪ್ಪ? ತಾತ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಅದ್ ಸರಿ, ಗೌರಿ ಗಣೇಶ ಹಬ್ಬಕ್ ಬಂದವರು ವಾಪಸ್ ಹೋಗ್ಲಿಲ್ವಾ? ಲೋ, ಟ್ರಿಪ್ ಇನ್ನ ಮುಗ್ದೇ ಇಲ್ಲ ಕಣೋ. ಅಲ್ಲ, ನೀವು ಹಬ್ಬಕ್ಕೆ ಊರಿಂದ ಬಂದ್ರಿ ತಾನೆ? ಹೌದು. ಹಂಗಿದ್ರೆ ಊರಿಗೆ ಹೋಗ್ಬೇಕಾಯ್ತಾನೆ, ಮತ್ತೆ ಇಲ್ಲೇ ಏನಕ್ಕಿದ್ದೀರಾ? ನಾನು ಹೋಗಿಲ್ಲ. ಏನಿವಾಗ? ಏನೋ ಇವಾಗ? ಅಲ್ಲ ತಾತ, ನೀವು ಬೆಂಗಳೂರು ಸುತ್ತೋಕೆ ಅಂತ ಬಂದವ್ರು ತಾನೆ? ಹೌದು ಅಂತ ಆವಾಗಲೇ ಹೇಳಿದ್ನಲ್ಲ. ಮತ್ತೆ ಈ ಏರಿಯಾದಲ್ಲೇ ಸುತ್ತಾ ಇದ್ದೀರಾ? ಅಲ್ವೋ, ನಾನು ಉಳ್ಕೊಂಡಿರೋಕ್ ವ್ಯವಸ್ಥೆ ಮಾಡಿರೋದು ಇದೇ ಏರಿಯಾ ಅಲ್ವಾ? ಅದಕ್ಕೆ ಎಲ್ಲೇ ಸುತ್ತಿದ್ರು ಇದೇ ಏರಿಯಾಗೆ ಬರ್ತೀನಿ. ಈ ಏರಿಯಾದಲ್ಲಿ ಎಲ್ಲಿ? ಅದೇ ಈ ರೋಡ್ ಹಿಂದೆ. ಓಹೋ, ಅಲ್ಲೊಂದು ದೊಡ್ಡ ಮೋರಿ ಇದೆಯಲ್ಲ? ಅಲ್ಲ ಅಲ್ಲಪ್ಪ, ಬರೀ ಮೋರಿ ಮಾತ್ರ ಅಲ್ಲ, ಒಂದು ಹೋಟ್ಲು ಇದೆ. ಆ ಹೋಟ್ಲಲ್ಲಿ ರೂಮು ಇದೆ, ಅದ್ರಲ್ಲಿ ನಾನು ಇದ್ದೀನಿ. ಆಯ್ತಾ? ಅಯ್ಯೋ ತಾತ, ಕನ್ಫ್ಯೂಸ್ ಮಾಡಬೇಡಿ. ನೀವು ನನಗೆ ಸಿಕ್ಕಿದ್ರಿ ಅಂತ ಬಾಸ್ಗೆ ಹೇಳಿದ್ರೆ ಅವ್ರು ನಂಬ್ತಾ ಇಲ್ಲ, ಗೊತ್ತಾ? ನೀ ದಡ್ಡನೋ ಬುದ್ಧಿವಂತನೋ ಯಾರಿಗೂ ಹೇಳ್ಬೇಡ ಅಂತ ಹೇಳಿರಲಿಲ್ಲ ನಿನಗೆ? ಯಾಕೆ ಹೇಳ್ಬಾರ್ದು? ಅದೊಂದು ದೊಡ್ಡ ಕತೆ. ಅದನ್ನೇ ಚಿಕ್ಕದಾಗಿ ಹೇಳ್ತೀರಾ? ಅದನ್ನೆಲ್ಲ ಇಲ್ಲಿ ನಿಂತ್ಕೊಂಡು ಹೇಳಕ್ಕಾಗಲ್ಲ ಕಣ. ಹಾಗಾದ್ರೆ ರೌಂಡ್ ಟೇಬಲ್ ಅಲ್ಲಿ ಕೂತ್ಕೊಂಡು 90 ಹೊಡ್ಕೊಂಡು ಮಾತಾಡೋಣ. 90ನಾ? ಹೂ ತಾತ, ನನಗೂ ಯಾರು ಕಂಪ್ನಿ ಇಲ್ಲ. ನಿನ್ನ ವಯಸ್ಸೇನು ನನ್ನ ವಯಸ್ಸೇನು? ತಾತ, ನಿಮ್ಗೊಂದು ವಿಷಯ ಗೊತ್ತಾ? 90 ಹಾಕೋದು ಬಾಡಿ ಫ್ರೀ ಆಗ್ಲಿ ಅಂತ, 90 ಹಾಕೋದು ಮೈಂಡ್ ರಿಲ್ಯಾಕ್ಸ್ ಆಗ್ಲಿ ಅಂತ. ಅದು ಅಲ್ದೆ ದೊಡ್ಡ ಕತೆ ಅಂತ ಹೇಳ್ತಾ ಇದ್ದೀರಾ, ಟೀಯಲ್ಲಿ ಮುಗ್ಸಕ್ಕಾಗತ್ತಾ? ಅದಕ್ಕೆ 90ನೇ ಸರಿ. ಅಷ್ಟಕ್ಕೆಲ್ಲ ವಯಸ್ಸಿನ ಬಗ್ಗೆ ಯಾಕೆ ಮಾತಾಡ್ತೀರಾ? ಬನ್ನಿ ರೂಮ್ಗೆ ಹೋಗೋಣ. ಅಲ್ಲ ಕಣೋ, ಅದು ಆಯ್ತು, ಹಾಗಾದ್ರೆ ನೀವಿದ್ದೀರಲ್ಲ ರೂಮು, ಅಲ್ಲಿಗೆ ಹೋಗೋಣ. ಬೇಡ ಬೇಡ, ನಿನ್ನ ರೂಮ್ಗೆ ಬರ್ತೀನಿ, ನಡಿ. ಬನ್ನಿ ಮತ್ತೆ, ಬನ್ನಿ ತಾತ. ಇಷ್ಟೊತ್ತಾಯ್ತು, ಇವರಿನ್ನೂ ಬರ್ಲಿಲ್ವಲ್ಲ? ಡಾಕ್ಟರ್ ಏನ್ ಹೇಳಿದ್ರೋ ಏನೋ. ಅಪ್ಪ ದೇವ್ರೆ, ಮುಂದೆ ಬೇರೆ ರೀತಿ ತೊಂದರೆ ಆಗದೆ ಇರೋ ಹಾಗೆ ನೀನೇ ನೋಡ್ಕೊ. ಹಾಗೆ ಆದಷ್ಟು ಬೇಗ ಗೌರಿ ಧ್ವನಿ ಸರಿ ಹೋಗೋ ರೀತಿ ಮಾಡು. ಇವತ್ತು ಅಜಯ್ ಜೊತೆ ಹೋಗೋದಕ್ಕೆ ಒಪ್ಕೊಂಡಿರೋ ನಮ್ ಗೌರಿ ಜೀವನ ಪೂರ್ತಿ ಅಜಯ್ ಜೊತೆ ಹೆಜ್ಜೆ ಹಾಕೋದಕ್ಕೆ ಮನ್ಸನ್ ಬದಲಾಯಿಸ್ಕೊಳ್ಳೋ ರೀತಿ ಮಾಡಪ್ಪ. ಸರಿ, ಸಾಂಬಾರಾದ್ರೂ ಬಿಸಿ ಮಾಡ್ತೀನಿ. ಅಜಯ್, ಗೌರಿ ಬಾ. ಡಾಕ್ಟರ್ ಏನ್ ಹೇಳಿದ್ರಮ್ಮ? ಇವರು ಮೊದ್ಲಿನ ತರ ಹಾಡ್ಬೇಕು ಅಂದ್ರೆ ಮೊದ್ಲಿನ ತರ ಖುಷಿಯಾಗಿರ್ಬೇಕು, ಮನ್ಸಲ್ಲಿರೋ ದುಃಖನೆಲ್ಲ ಬಿಡಬೇಕು. ನೀನ್ ಹೇಳೋದೇನೋ ಸರಿನಪ್ಪ, ಆದ್ರೆ ನಡೆದಿರೋ ಘಟನೆ ಏನ್ ಚಿಕ್ಕದ? ದೊಡ್ಡದೇ ಇರ್ಬೋದು ಆಂಟಿ, ಆದ್ರೆ ಅದನ್ನೇ ನೆನಪಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಏನಾದ್ರೂ ಪ್ರಯೋಜನ ಇದೆಯಾ ಹೇಳಿ ಆಂಟಿ? ಖಂಡಿತ ಇಲ್ಲಪ್ಪ, ಆದ್ರೆ ಮರೆಯೋದಷ್ಟು ಸುಲಭನಾ? ಬೇರೆ ದಾರಿ ಇಲ್ಲ ಆಂಟಿ, ಮರೀಲೇಬೇಕು. ಆ ದಿನ ನನ್ನ ಮದ್ವೆ ನಿಂತಾಗ ನಾನು ಹೀಗೆ ಚಿಂತೆ ಮಾಡ್ಕೊಂಡು ಕೂತಿದ್ದೆ. ಆಗೊಬ್ರು ವ್ಯಕ್ತಿ ಸಿಕ್ಕಿದ್ರು.
ಅವರು ನನಗೊಂದು ಪ್ರಶ್ನೆ ಕೇಳಿದ್ರು. ಅದಕ್ಕೆ ಉತ್ತರ ಕೊಡುವಾಗಲೇ ನನಗೆ ಗೊತ್ತಾಗಿದ್ದು ವಾಸ್ತವ ಏನು ಅಂತ. ಅಂಥ ಪ್ರಶ್ನೆ ಏನ್ ಕೇಳಿದ್ರಪ್ಪ? ಒಂದು ಒಳ್ಳೆ ಜೋಕ್ ಹೇಳಿದ್ರೆ ನಗ್ತ್ಯಾ ಅಂತ ಕೇಳಿದ್ರು. ಹಾ, ನಗ್ತೀನಿ ಅಂದೆ. ಅದೇ ಜೋಕ್ನ 2ನೇ ಸಲ ಕೇಳಿದಾಗ ನಗು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದೆ. ಪದೇ ಪದೇ ಅದೇ ಜೋಕ್ನ ರಿಪೀಟ್ ಮಾಡಿದ್ರೆ ಏನ್ ಮಾಡ್ತೀಯ ಅಂತ ಕೇಳಿದ್ರು. ಗೊತ್ತಿರೋ ಜೋಕ್ ಅಲ್ವಾ, ಹಾಗಾಗಿ ನಗು ಬರಲ್ಲ ಅಂತ ಹೇಳಿದೆ. ಅದಕ್ಕೆ ಆ ವ್ಯಕ್ತಿ ಏನ್ ಹೇಳಿದ್ರು ಗೊತ್ತಾ ಆಂಟಿ? ದುಃಖನೂ ಅದೇ ತರ, ನಾವು ಮೊದಲನೇ ಸಲ ನೆನ್ಸ್ಕೊಂಡಾಗ ನೋವು ಜಾಸ್ತಿ ಆಗುತ್ತೆ, ಆದ್ರೆ ಪದೇ ಪದೇ ಅದೇ ವಿಷಯದ ಬಗ್ಗೆ ನೆನ್ಸ್ಕೊಂಡಾಗ ನೋವು ಕಮ್ಮಿ ಆಗ್ಬೇಕಲ್ವಾ. ಅದರಿಂದ ಯಾವುದೇ ರೀತಿ ಎಫೆಕ್ಟ್ ಆಗ್ಬಾರ್ದು ಅಲ್ವಾ. ನಮ್ಮ ಜೀವನನೂ ಇದೇ ರೀತಿ ಇಟ್ಕೋಬೇಕು ಆಂಟಿ. ಆ ಮಾತು ಎಷ್ಟು ಸತ್ಯ ಅಲ್ವಾ ಆಂಟಿ? ನೋಡಿ ಗೌರಿ, ನಿಮ್ಮಿಂದ ಎಲ್ಲ ಸಾಧ್ಯ. ನೀವು ಮನ್ಸು ಮಾಡಿದ್ರೆ ನೀವು ಮೊದ್ಲಿನ ಥರ ಆಗ್ತೀರಾ. ನೀವು ನಂಬಿರೋ ದೇವರು ನಿಮ್ ಕೈ ಬಿಡಲ್ಲ. ಎಲ್ಲ ಒಳ್ಳೇದಾಗುತ್ತೆ. ಬಿ ಪಾಸಿಟಿವ್. ನಾನು ಬರ್ತೀನಿ ಆಂಟಿ. ಬಾಯ್. ಚಿನ್ನದಂತ ಮಾತಾಡ್ದ. ಗೌರಿ, ನೀನ್ ಹಾಡಬೇಕು ಅಂದ್ರೆ ಹಳೇದನ್ನೆಲ್ಲ ಮರಿಬೇಕು ಕಣೆ. ಅಮ್ಮ, ಗಂಗೆ ಫೋನ್ ಮಾಡಿದಾಳೆ ಅನ್ಸತ್ತೆ. ಗಂಗೆನಾ? ಮಾತಾಡು. ಹಲೋ ಅಕ್ಕ, ಗುರುಗಳ ಹತ್ರ ಹೋಗ್ ಬಂದ್ಯಾ? ಏನಂದ್ರು? ಹೋಗ್ಲಿಲ್ಲ ಗಂಗೆ. ಹೋಗು ಅಂತ ನಿನಗೆ ಹೇಳಿದ್ನಲ್ಲೇ, ಹೋಗ್ದೆ ಯಾಕೆ ಸುಮ್ಮನೆ ಇದೆಯಾ? ಅಲ್ಲ, ಗುರುಗಳ ಹತ್ರ ಹೋಗಕ್ ನಿನಗೇನ್ ಪ್ರಾಬ್ಲಮ್ಮು? ಮನೆಯಿಂದ ಸ್ವಲ್ಪ ದೂರನೇ ತಾನೆ, ಅಲ್ಲಿಗೆ ಹೋಗ್ ಬರಕ್ಕೂ ಕಷ್ಟನಾ? ಗಂಗೆ, ನಾನ್ ಹೇಳೋದನ್ ಸ್ವಲ್ಪ ಕೇಳು. ನಾನ್ ಹೇಳಿದ ಮಾತ್ ಕೇಳಲಿಲ್ಲ ಅಂದ್ಮೇಲೆ ನೀನ್ ಹೇಳಿದ ಮಾತ್ ನಾನ್ ಯಾಕೆ ಕೇಳ್ಬೇಕು? ನನಗ್ ನಿನ್ ಮೇಲೆ ಕೋಪ ಬಂದಿದೆ, ನಾನ್ ನಿನ್ ಜೊತೆ ಮಾತಾಡಲ್ಲ. ಯಾಕೆ ಹೀಗ್ ಕೋಪ ಮಾಡ್ಕೋತಿದ್ಯಾ? ಮತ್ ಗುರುಗಳ ಹತ್ರ ಹೋಗು ಅಂದ್ರೆ ಹೋಗದೆ ಇದ್ಮೇಲೆ ಕೋಪ ಬರ್ದೇ ಇರುತ್ತಾ ಅಕ್ಕ? ಅದ್ ಸರಿ, ಯಾಕೆ ಹೋಗ್ಲಿಲ್ಲ? ನಾನ್ ಹೇಳೋದನ್ನ ಸ್ವಲ್ಪ ಪೂರ್ತಿ ಕೇಳಿಸ್ಕೋ. ಐನೋರ್ ಹತ್ರ ಅಲ್ಲ, ಡಾಕ್ಟರ್ ಹತ್ರನೇ ಹೋಗ್ ಬಂದ್ವಿ. ಹೌದಾ? ಏನ್ ಹೇಳಿದ್ರು? ನಾನ್ ಟೆನ್ಷನ್ ಫ್ರೀ ಆದ್ರೆ ಎಲ್ಲ ಸರಿ ಹೋಗುತ್ತೆ, ಏನು ಯೋಚನೆ ಮಾಡೋದ್ ಬೇಡ ಅಂತ ಹೇಳಿದ್ರು. ಸರಿ, ಸದ್ಯಕ್ಕೆ ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನಾಗಿದೆ ನಿನಗೆ? ಮನೇಲೆಲ್ಲ ಓಕೆ ತಾನೆ? ಹಾ, ಓಕೆ. ಸರಿ, ಯಾವ ಡಾಕ್ಟರ್ ಹತ್ರ ಹೋಗಿದ್ದೆ? ಮೆಡಿಸಿನ್ಸ್ ಏನಾದ್ರೂ ಕೊಟ್ಟಿದಾರಾ? ಅಯ್ಯೋ, ಅವ್ರ ಮಾತ್ರೆ ಔಷಧಿ ಕೊಡೋ ಡಾಕ್ಟರ್ ಅಲ್ಲ ಕಣೆ, ಸೈಕಿಯಾಟ್ರಿಸ್ಟು. ನಮ್ಮೂರಲ್ಲಿ ಯಾವ ಸೈಕಿಯಾಟ್ರಿಸ್ಟ್ ಇದ್ದಾರೆ? ಅಕ್ಕ, ನಿಜ ಹೇಳು, ಯಾವ ಸೈಕಿಯಾಟ್ರಿಸ್ಟು? ಎಲ್ಲಿ ಹೋಗ್ ಬಂದೆ? ಅಕ್ಕ, ಮಾತಾಡು. ಸೈಕಿಯಾಟ್ರಿಸ್ಟ್ ಅಂತ ಹೇಳ್ಬಾರ್ದಿತ್ತಮ್ಮ. 100 ಪ್ರಶ್ನೆ ಕೇಳ್ತಾಳೆ. ಇವಾಗ ಏನಂತ ಉತ್ತರ ಕೊಡೋದು? ನೀ ಹೇಳಲಿಲ್ಲ ಅಂದ್ರೆ ಅವಳು ಪ್ರಶ್ನೆ ಕೇಳೋದ್ ಬಿಟ್ಬಿಡ್ತಾಳ. ಏನಾದ್ರೂ ಒಂದ್ ಹೇಳಿ ಸಮಾಧಾನ ಮಾಡು. ಹಲೋ ಅಕ್ಕ. ಹಲೋ ಅಕ್ಕ, ನಿನ್ನನ್ನೇ ಕೇಳ್ತಾ ಇರೋದು. ನೀನ್ ಸಿಟಿಗೆ ಹೋಗಿ ಸೈಕಿಯಾಟ್ರಿಸ್ಟ್ ಹತ್ರ ತೋರ್ಸ್ಕೊಂಬರಕ್ಕೆ ಚಾನ್ಸೇ ಇಲ್ಲ. ಯಾಕೆ ಆ ಥರ ಹೇಳ್ತಿದ್ಯಾ? ಯಾಕಂದ್ರೆ ನಾನ್ 3 ಗಂಟೆ ಕಾಲ್ ಮಾಡಿದಾಗ ನೀನ್ ಮನೇಲೇ ಇದ್ದೆ. ಇವಾಗ್ಲೂ ಮನೇಲೇ ಇದೆಯಾ ಅಂದ್ಮೇಲೆ ಇಷ್ಟು ಚಿಕ್ಕ ಗ್ಯಾಪ್ ಅಲ್ಲಿ ಸಿಟಿಗೆ ಹೋಗಿ ಬರಕ್ ಹೇಗಾಗುತ್ತೆ?